ಜೋಳದ ರೊಟ್ಟಿ ಮಾಡಕ್ಕೆ ಬರಂಗಿಲ್ಲ ಅಂದ್ರೆ ಇನ್ನು ಮುಂದೆ ಚಿಂತೆ ಮಾಡಬೇಡ್ರಿ. ಯಾಕಂದ್ರೆ ಕೇವಲ 10 ನಿಮಿಷ ಟೈಮ್ ಇತ್ತಂದ್ರೆ ಈ ಜೋಳದ ಹಿಟ್ಟಿನ ದೋಸೆ ಮಾಡ್ಬೋದು ರೀ. ಜೋಳದ ಹಿಟ್ಟಿನ ಗರಿ ದೋಸೆನೂ ಮಾಡ್ಬೋದು ಅಥವಾ ಮೆತ್ತನ ದೋಸೆನೂ ಮಾಡ್ಬೋದು ರೀ. ಇದು ಒಂದೇ ವಿಡಿಯೋದಾಗ 2 ಥರ ದೋಸೆನೂ ಮತ್ತು ಆಲೂಗಡ್ಡೆ ಪಲ್ಯನೂ ತೋರಿಸ್ಕೊಡ್ತೀವಿ ರೀ. ಈ ದೋಸೆ ಮಾಡೋಕ್ಕೆ ನಾವು ಮೊದಲಿಗೆ ಇಲ್ಲಿ 1 ಕಪ್ ಜೋಳದ ಹಿಟ್ಟು ಚಾಣಿಸಿ ತೊಗೊಂಡಿವ್ರಿ. ಆ ನಂತರ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ರೀ ನಾವು ಸಣ್ಣ ರವೆ ತೊಗೊಂಡಿವು. ಸಣ್ಣ ರವೆ ಅಂದರೆ ನೀವು ಉಪ್ಪಿಟ್ಟು ರವಾನು ತೊಗೋಬೋದು ಅಥವಾ 0 ನಂಬರ್ ರವೆ ಇರ್ತದಲ್ಲ ಅದನ್ನು ತೊಗೋಬೋದು ರೀ. ಈಗ ನಾವು 0 ನಂಬರ್ ರವೆ ತೊಗೊಂಡಿವು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ ರೀ. ಆಮೇಲೆ ಇದನ್ನು ಒಂದು ಸಲ ಚೆಂದಂಗೆ ಮಿಕ್ಸ್ ಕೊಡ್ರಿ. ಇದಕ್ಕಿಂತ 1/4 ಕಪ್ ಆಗುವಷ್ಟು ಮೊಸರು ಹಾಕಿದ್ದೀವಿ ರೀ. ಆ ಮೊಸರು ಹಾಕಿದ ನಂತರ ಅದ ಕಪ್ನಾಗ ಸ್ವಲ್ಪ ನೀರು ಹಾಕಿದ್ದೀವಿ ರೀ. ನೀರು ಹಾಕಿದ ನಂತರ ಮತ್ತು ಇಲ್ಲಿ 1 ಕಪ್ ನೀರು ಹಾಕಿದ್ದೀವಿ ರೀ. ಇದಕ್ಕೆ ಟೋಟಲ್ 2 ಕಪ್ ನೀರು ಹಾಕ್ತಾವ್ರಿ. 2 ಕಪ್ ನೀರು ಹಾಕಿ ಅದನ್ನು ಚೆಂದಂಗೆ ಮಿಕ್ಸ್ ಮಾಡಿರಿ. ಇದು ರವೆ ನೀರೆಲ್ಲ ಕುಡಿತೈತ್ರಲ್ಲ ರೀ. ಮತ್ತು ಬೇಕಾದ್ರೆ ಮತ್ತು ನೋಡಿ ನೀರು ಮತ್ತೊಮ್ಮೆ ಸೇರಿಸ್ರಿ. ಈಗ ನೋಡಿರಿ ನಾವು ನೀರು ಮತ್ತೊಮ್ಮೆ ಹಾಕತ್ತಿದ್ದೀವಿ. ಟೋಟಲ್ 2 ಕಪ್ ನೀರು ಹತ್ಯಾವ್ರಿ. ಒಂದೊಂದು ರವೆ ನೀರು ಉಪ್ಪಿಟ್ಟು ರವೆ ಐತಂದ್ರೆ ಜಾಸ್ತಿ ಕುಡಿತೈತ್ರಿ. ಇದು 0 ನಂಬರ್ ಐತ್ರಿ. ನೀವು ನೋಡ್ಕೊಂಡು ನೀರು ಹಾಕ್ರಿ. ಆನಂತರ ಇದಕ್ಕೆ ಸಕ್ಕರೆ ಅಂತ ಕಲರ್ ಸಲುವಾಗಿ ಸಕ್ಕರೆ ಸ್ವಲ್ಪ ಅಡುಗೆ ಸೋಡಾ ಹಾಕಿದ್ದೀವಿ. ನೀವು ಸೋಡಾ ಬೇಕಂದ್ರೆ ಹಾಕ್ಬೋದು, ಇಲ್ಲ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ರೀ. ಹಿಟ್ಟು ಈ ಥರ ಇದ್ರೆ ಸಾಕು ನೋಡಿರಿ. ಇದನ್ನು ಹಿಟ್ಟು ಮುಚ್ಚಿ ನೆನೆಯಾಕೆ ಬಿಟ್ಬಿಡ್ರಿ. ಒಂದು ಆಲೂಗಡ್ಡೆ ಪಲ್ಯ ಮಾಡೋತಕ್ಕ ಒಂದು 10 ನಿಮಿಷ ಇದ್ರೆ ಸಾಕ್ರಿ. ಅದೇ ಕಡೆ ಆಲೂಗಡ್ಡೆ ಪಲ್ಯ ಮಾಡೋಕೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ. ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಹಾಕ್ರಿ. ಸಾಸಿವೆ ಚಿಟಪಟ ಸಿಡಿದ ನಂತರ ಇದಕ್ಕೆ ಜೀರಿಗೆ ಹಾಕ್ರಿ. ಆ ಜೀರಿಗೆ ಆದ ನಂತರ ಇಲ್ಲಿ ಉಳ್ಳಾಗಡ್ಡಿ ಕಟ್ ಮಾಡಿಟ್ಟಿದ್ದೀವಿ ರೀ. ಉಳ್ಳಾಗಡ್ಡಿ ಅಂದ್ರೆ ಈರುಳ್ಳಿ ರೀ. ಅದಕ್ಕೆ ಉಳ್ಳಾಗಡ್ಡಿ ಕರಿಬೇವು ಕೂಡೇನ ಹಾಕಿ ಅದನ್ನು ಚೆಂದಂಗೆ ಫ್ರೈ ಮಾಡಿರಿ. ಉಳ್ಳಾಗಡ್ಡಿ ನೀವು ಉಳ್ಳಾಗಡ್ಡಿ ಬೇಕಾದ್ರೆ ಉದ್ದುದು ಹೆರ್ಸ್ಬೋದು, ಇಲ್ಲ ಹಿಂಗನ ಹೆರ್ಸ್ಬೋದು ರೀ. ನೋಡಿರಿ ಅದೆಲ್ಲ ಹಾಕಿ ತಿರುವಾಡಿ ಈಗ ನಾವು ಇದಕ್ಕೆ ಉಪ್ಪು ಹಾಕಿಸಿಂದ ಖಾರ ಜಜ್ಜಿಟ್ಟಿದ್ದೀವಿ ರೀ. ಹಸಿ ಖಾರ ಅಂದ್ರೆ ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ನೀವು ಉಪ್ಪು ಹಾಕಿ ಖಾರ ಜಜ್ಕೊಂಡು ತೊಗೊಂಬರ್ರಿ. ನಾವು ಎಲ್ಲನೂ ತೋರ್ಸೋಕೆ ಹೋಗಿಲ್ಲ, ವಿಡಿಯೋ ದೊಡ್ಡದಾಕತ್ತೇಳಿ ಈಗ ಅದಕ್ಕೆ ಅರಿಶಿನ ಪುಡಿ ಹಾಕಿದೆವು. ನೀವು ಮೆಣಸಿಕಾಯಿ ಬೇಕಂದ್ರೆ ಹಂಗೆ ಕಟ್ ಮಾಡಿನೂ ಹಾಕ್ಬೋದು, ಖಾರ ಬೇಡ ಅಂದ್ರೆ. ಈಗ ನೋಡಿರಿ ಎಲ್ಲ ಚೆಂದಂಗೆ ಮಿಕ್ಸ್ ಕೊಟ್ಟ ನಂತರ ಈಗ ಆಲೂಗಡ್ಡೆ ನಾವು 4 ಆಲೂಗಡ್ಡೆ ಕುದಿಸಿಟ್ಟಿದ್ದೀವಿ. ಸಣ್ಣ 4 ಆಲೂಗಡ್ಡೆ ಅದಕ್ಕೆ ಸ್ವಲ್ಪ ಅವನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಆನಂತರ ಇದಕ್ಕೆ ಆಲೂಗಡ್ಡೆ ಹಾಕಿದ ನಂತರ ಸ್ವಲ್ಪ ಸಕ್ಕರೆ ಹಾಕಿದ್ದೀವಿ ರೀ. ಸ್ವಲ್ಪ ಕೊತ್ತಂಬರಿ ಹಾಕಿ ಚೆಂದಂಗೆ ಮಿಕ್ಸ್ ಮಾಡ್ರೆ ಆಲೂಗಡ್ಡೆ ಪಲ್ಯ ಭಾಳ ಮಸ್ತಂಗೆ ರೆಡಿ ಆಕತ್ರಿ. ನಮ್ಮ ವಿಡಿಯೋ ನಿಮ್ಗೆ ಏನರ ಇಷ್ಟ ಆದವು ಅಂದ್ರೆ ಬೇರೆದವ್ರಿಗೆ ಶೇರ್ ಮಾಡೋದ, ಸಬ್ಸ್ಕ್ರೈಬ್ ಮಾಡೋದ, ಲೈಕ್ ಮಾಡೋದ ಮರಿಬೇಡ್ರಿ. ಈಗ ನೋಡಿರಿ ಆಲೂಗಡ್ಡೆ ಪಲ್ಯ ರೆಡಿ ಆತ್ರಿ. ನೋಡಿರಿ ಇಷ್ಟು ರೆಡಿ ಆದ್ರೆ ಸಾಕ್ರಿ. ಈಗ ನಾವು ದೋಸೆ ಬ್ಯಾಟ್ರಿ ಅವಾಗ ಮಾಡಿಟ್ಟಿದ್ದೀವ್ರಲ್ಲ ಅದು ನೆನೆದಿರ್ತೈತಿ. ಈಗ ಇಲ್ಲಿ ದೋಸೆ ತವಾ ಕಾಯ್ಕಿಟ್ಟಿದ್ದೀವಿ. ಸ್ವಲ್ಪ ಅದಕ್ಕೆ ಎಣ್ಣೆ ಒಂದು ಸ್ವಲ್ಪ ಎಣ್ಣೆ ಸಿಂಬಡಿಸ್ರಿ. ಆಮೇಲೆ ನೀರು ಗೊಜ್ಜಿ ತವಾ ಒರೆಸ್ರಿ. ತವಾ ಒರೆಸಿ ದೋಸೆ ಈಗ ಮೊದಲಿಗೆ ನಾವು ಮೆತ್ತನ ದೋಸೆ ಮಾಡಿ ತೋರ್ಸತ್ತೀವಿ ರೀ. ನೋಡಿರಿ ಇಟ್ಟು ಚೆಂದಂಗೆ ದೋಸೆ ಬರ್ತೈತಿ. ಭಾಳ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ. ಇದಕ್ಕೆ ನೀವು ಬೇಕಂದ್ರೆ ತುಪ್ಪನೂ ಹಾಕ್ಬೋದು ಅಥವಾ ಎಣ್ಣೆನೂ ಹಾಕ್ಬೋದು ರೀ. ಈಗ ನಾವಿಲ್ಲಿ ಅಡುಗೆ ಎಣ್ಣೆ ಹಾಕತ್ತೀವಿ ರೀ. ನೋಡಿರಿ ಇಷ್ಟು ಎಣ್ಣೆ ಹಾಕಿ ಚೆಂದಂಗೆ ಹಿಂಗೆ ಸವ್ರು ಬಿಟ್ರೆ ಸಾಕು ನೋಡಿರಿ. ಅದನ್ನು ಗ್ಯಾಸ್ ಈಗ ಮೆತ್ತನ ದೋಸೆಗಿಂತ ಗ್ಯಾಸ್ ಜೋರು ಇರ್ತದೆ ರೀ. ಈಗ ಇದನ್ನು ದೋಸೆ ಹೊಳಿಸಿ ಹಾಕೊಂಡ್ರಿ ಅಂದರೆ 2 ಕಡೆ ಬೇಯಿಸೋಣ್ರಿ. ನೋಡಿರಿ ಎಷ್ಟು ಚೆಂದಂಗೆ ದೋಸೆ ಬತ್ತಿಲ್ಲ ರೀ. ನೋಡಿರಿ ನೋಡೋಕೆ ಎಷ್ಟು ಚೆಂದ ಕಾಣತೈತಿ. ನೋಡಿರಿ ಮುಂಜಾನೆ ನಾಷ್ಟಕ್ಕೆ ಏನಪ್ಪ ಅಕ್ಕಿ ನೆನೆಸಿಲ್ಲ, ಹಿಟ್ಟು ರುಬ್ಬಿಲ್ಲ ಅದೇನು ಚಿಂತಿರಂಗಿಲ್ಲ. ಪಟ್ನ ಹಿಟ್ಟು ತೊಗೊಂಡು ದೋಸೆ ಮಾಡ್ರೆ ಸಾಕು ನೋಡಿರಿ. ನಾವು ಅದೇ ರೀತಿ ಈಗ ಕ್ರಿಸ್ಪಿ ದೋಸೆ ಮಾಡಿ ತೋರಿಸ್ತೀವಿ ರೀ. ಈಗ ನೋಡಿರಿ ತವಾ ಒರೆಸಿ ನೀರು ಗೊಜ್ಜಿ ಈಗ ಅಷ್ಟು ಬ್ಯಾಟ್ರ್ ತೊಗೊಂಡು ಅಷ್ಟು ಹಾಕಿ ಚೆಂದಂಗೆ ತೀಡೋದು ನೋಡಿರಿ. ತೀಡಿ ಇದಕ್ಕೂ ಈಗ ಸ್ವಲ್ಪ ಎಣ್ಣೆ ಹಾಕೊಂಡ್ರಿ. ಎಣ್ಣೆ ಎಲ್ಲ ಸುತ್ತುವಾರಿಗೆ ಹಾಕಿ ಇದನ್ನು ಗ್ಯಾಸ್ ಮೀಡಿಯಮ್ ಇಡ್ಬೇಕು ರೀ. ಮೀಡಿಯಮ್ ಇಟ್ಟು ಚೆಂದಂಗೆ ತವಾಕ ಹೊಳಿಸಿ ಬೇಯಿಸಿರಿ. ಭಾಳ ಮಸ್ತಂಗೆ ಕ್ರಿಸ್ಪಿಯಾಗಿ ದೋಸೆ ಮನಗಂಡ ಚೆಂದಂಗೆ ಬೇಯ್ದು ಬರ್ತದೆ ರೀ. ಈಗ ಈ ದೋಸೆ ಮಾಡ್ಬೇಕಾರೆ ರೀ ಮೇನ್ ನಾವು ಜೋಳದ ಹಿಟ್ಟಿನಾಗ ಇಲ್ಲೇ ಅಕ್ಕಿ ಹಿಟ್ಟು ಕೂಡಿರ್ತೈತೆ ರೀ. ನೀವು 1 ಚಮಚೆ ಅಕ್ಕಿ ಹಿಟ್ಟನ್ನು ಸೇರಿಸ್ಬೋದು ರೀ. ಈಗ ಆ ಕಡೆ ದೋಸೆ ಬೇಯತೈತಿ, ಇಲ್ಲಿ ನಾವು ಆಲೂಗಡ್ಡೆ ಸರ್ವ್ ಮಾಡತ್ತೀವಿ ರೀ. ನೋಡಿರಿ ದೋಸೆ ಬೇಯತೈತಿ. ಬಿಸಿ ಹಾಕಿ ಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ರೀ. ಮಕ್ಕಳು ನೀವು ಮೆತ್ತ ದೋಸೆ ಬೇಕಾರೆ ಮೆತ್ತಗೆ ಮಾಡಿರಿ, ಕ್ರಿಸ್ಪಿ ಬೇಕಾರೆ ಕ್ರಿಸ್ಪಿ ಬೇಡ್ರಿ. ಹೆಂಗೆ ಬೇಕು ನೀವು ಹಂಗೆ ಮಾಡಿರಿ. ನೀವು ಮೊದಲ ಸಲ ಜೋಳದ ಹಿಟ್ಟು ಮಾಡಿ ದೋಸೆ ಮಾಡತ್ತೀವಪ್ಪ ನಮಗೆ ಬರಂಗಿಲ್ಲಪ್ಪ ಅಂತಂದ್ರೆ ನೀವು ಇದಕ್ಕೆ ಟಿಪ್ಸ್ ಅಂದ್ರೆ ರೀ 1 ಟೇಬಲ್ ಸ್ಪೂನ್ ಗೋಧಿ ಹಿಟ್ಟು ಸೇರಿಸ್ಬೋದು ರೀ. ಆವಾಗ ನಿಮ್ಗೆ ಹೊಟ್ಟೆ ಅಂಜಿಕಿಲ್ದ ಜೋಳದ ದೋಸೆ ಬರ್ತಾವೆ. ಇಲ್ಲ ನಮಗೆ ರೂಢಿ ಐತಿ ಅಂತಂದ್ರೆ ಈಗ ನಾವು ಎಷ್ಟು ರವೆ ಅಕ್ಕಿ ಇದನ್ನು ಜೋಳದ ಹಿಟ್ಟು ಹಾಕಿದ್ರಲ್ಲ ಅಷ್ಟು ಹಾಕಿದ್ರೂ ನೀವು ಭಾಳ ಮಸ್ತಂಗೆ ಮಾಡ್ತೀರಿ. ಆ ಹಿಟ್ಟು ಎಷ್ಟು ನೆನಿತಿದ್ರಲ್ಲ ಅಟ್ಟು ದೋಸೆ ಭಾಳ ಚೆಂದಂಗೆ ಬರ್ತಾವೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.